ಹೌದು, ರೈತ ಅಂದ್ರೆ ದೇಶದ ಬೆನ್ನೆಲುಬು. ದೇಶ ಕಾಯೋ ಸೈನಿಕ ಎಷ್ಟು ಮುಖ್ಯವೋ ಅನ್ನ ಕೊಡುವ ರೈತನೂ ಅಷ್ಟೇ ಮುಖ್ಯ. ಹಾಗಿರುವಾಗ ರೈತನಿಗೆ ಹನಿ ಹನಿ ನೀರಿಗೂ ಪಡಬಾರದ ಕಷ್ಟ ಪಡ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಮುನಿಕೃಷ್ಣಪ್ಪ ಹುಟ್ಟಿದಾಗಿನಿಂದ ರೈತನಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿಕೊಂಡು ಬಂದಿದ್ರು. ಆದರೆ ಅವರಿಗೆ ಮಳೆ ನೀರು ಅಂದ್ರೆ ಪಂಚಪ್ರಾಣ. ಮಳೆ ಬಂದಾಗಲೆಲ್ಲ ಮಳೆಯಲ್ಲಿ ನೆನೆದು ಖುಷಿ ಪಡುತ್ತಿರ್ತಾರೆ. ಬೇಸಿಗೆ ಕಾಲ ಬಂದಾಗಿನಿಂದ ಮಳೆ ಇಲ್ಲದೆ ಯಾವಾಗ ಮಳೆ ಬರುತ್ತೆ ಅಂತ ಕಾಯುತ್ತಿದ್ರು. ತಮ್ಮ ಜಮೀನಿನ ಬಳಿ ಇರುವ ಬಾವಿಯ ಬಳಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಹೋಗಿ ಬಾವಿಯಲ್ಲಿ ನೀರು ಎಷ್ಟಿದೆ ಎಂದು ನೋಡಿಕೊಂಡು ಬರುತ್ತಿದ್ರು. ಅದೇ ರೀತಿ ಶನಿವಾರ ಸಂಜೆ ಬಾವಿಯಲ್ಲಿ ನೀರು ಎಷ್ಟಿದೆ ಎಂದು ನೋಡಿಕೊಂಡು ಬರಲು ಹೋದ ಮುನಿಕೃಷ್ಣಪ್ಪ ವಾಪಸ್ ಮನೆಗೆ ಬರಲೇ ಇಲ್ಲ. ಕುಮಾರ್ ಅಂದ್ಬಿಟ್ಟು ನಮ್ಮ ತಂದೆಯವರ ಹೆಸರು ಮುನಿಕೃಷ್ಣಪ್ಪ ಅಂದ್ಬಿಟ್ಟು ನಾವು ಅಗಲಗುರ್ಕಿಯಲ್ಲಿ ವಾಸ ಇರೋದು. ನಮ್ಮ ತಂದೆಗೆ ನಾವು 3 ಜನ ಮಕ್ಕಳು. ನಿನ್ನೆ ನಮ್ಮ ತಂದೆ ಪ್ರತಿನಿತ್ಯ ತೋಟಕ್ಕೆ ನೀರು ಹಾಯಿಸೋಕ್ಕೆ ಡೈಲಿ ಹೋಗ್ತಾರೆ ಸರ್. ಆ ಬಾವಿಯಲ್ಲಿ ನೀರು ಎಷ್ಟಿದೆ ಅಂತ ಚೆಕ್ ಮಾಡಿ ತೋಟಕ್ಕೆ ನೀರು ಹಾಯಿಸ್ಕೊಂಡು ಬರ್ತಾರೆ ಸರ್. ಪ್ರತಿನಿತ್ಯ ಹೋದಂಗೆ ನೆನ್ನೆನೂ ಸಹ ಹೋಗಿದ್ದಾರೆ. ಸಂಜೆ ಸುಮಾರು ಒಂದು 5:30 ಗಂಟೆ ಟೈಮಲ್ಲಿ ತೋಟದ ಹತ್ರ ಹೋಗಿದ್ದಾರೆ. ಅಲ್ಲಿ ಊರಲ್ಲಿ ಇರ್ತಕ್ಕಂಥವ್ರು ನಮ್ಮ ತಂದೆ ಹೋಗಿರೋದನ್ನೆಲ್ಲ ಗಮನ ಹರಿಸಿದ್ದಾರೆ, ನೋಡಿದ್ದಾರೆ. ನೋಡಿಬಿಟ್ಟು ನಮಗೆ ಹೇಳಿದ್ರು. ಆಮೇಲೆ ಈ ಥರ ಪ್ರಕರಣ ಆದಮೇಲೆ ನಮ್ಗೆ ಹೇಳಿದ್ರು. ಅವರು ತೋಟಕ್ಕೆ ಹೋಗಿ ನೀರು ಹಾಯಿಸ್ಬೇಕಾದಾಗ ಅವರು ಚೆಕ್ ಮಾಡ್ತಾರೆ ಬಾವಿಯಲ್ಲಿ ನೀರು ಎಷ್ಟಿದೆ ಅಂತ. ಅದನ್ನು ಚೆಕ್ ಮಾಡಿ ಆಮೇಲೆ ಅವರು ಎಲ್ಲ ನೀರು ಹಾಯಿಸೋಕ್ಕೆ ಆಟೋಮೆಟಿಕ್ ಇರುತ್ತಲ್ಲ ಮೆಷಿನ್ ಮನೆಯಲ್ಲಿ, ಅದನ್ನು ಆಟೋಮೆಟಿಕ್ ಆನ್ ಮಾಡೋಕ್ಕೆ ಆಮೇಲೆ ಹೋಗ್ತಾರೆ. ಅವರು ನೀರು ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಲಿ ಬಿದ್ದಿದ್ದಾರೆ ಸರ್. ಬಿದ್ದಾಗ ಏನಾಗಿದೆ, ಆ ಕಲ್ಲಿನ ಕಟ್ಟಡ ಬಾವಿ ಅದು. ಕಲ್ಲಿನ ಕಟ್ಟಡದಲ್ಲಿ ಮೆಟ್ಲು ಇರುತ್ತಲ್ಲ ಇಳಿಲಿಕ್ಕೆ, ಆ ತಲೆ ಹೋಗಿ ಬಿದ್ದಾಗ ಕಾಲು ಜಾರಿ ಬಿದ್ದ ತಕ್ಷಣ ತಲೆ ಹೋಗಿ ಕಲ್ಲಿನ ಕಟ್ಟಡಕ್ಕೆ ಬಿದ್ದಿದೆ ಸರ್. ಬಿದ್ದರಿಂದ ಅವ್ರಿಗೆ ಪ್ರಜ್ಞೆ ತಪ್ಪಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸರ್. ಇನ್ನು ಯಾವಾಗ ಬಾವಿಯಲ್ಲಿ ನೀರು ಎಷ್ಟಿದೆ ಎಂದು ನೋಡಿಕೊಂಡು ಬರಲು ಹೋದ ಮುನಿಕೃಷ್ಣಪ್ಪ ವಾಪಸ್ ಮನೆಗೆ ಬರದೇ ಇದ್ದಾಗ ಕುಟುಂಬಸ್ಥರು ಊರೆಲ್ಲ ಹುಡುಕಿದ್ದಾರೆ. ಕಾಣದೇ ಇದ್ದಾಗ ಬಾವಿಯಲ್ಲಿ ಇಣುಕು ನೋಡಿದ್ದಾರೆ. ಮುನಿಕೃಷ್ಣಪ್ಪ ಧರಿಸಿದ್ದ ಚಪ್ಪಲಿ ಕಾಣಿಸಿಕೊಂಡಿದೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಶನಿವಾರ ರಾತ್ರಿ ಅಗ್ನಿಶಾಮಕ ದಳ ಪರಿಶೀಲನೆ ನಡೆಸಿದ್ದಾರೆ. ಯಾವುದೇ ಪ್ರಯೋಜನ ಆಗದೆ ಬೆಳಗ್ಗೆ ಮುನಿಕೃಷ್ಣಪ್ಪನ ಮೃತದೇಹ ಸಿಕ್ಕಿದ್ದು ನೋವಿನ ಸಂಗತಿಯಾಗಿದೆ. ರಾತ್ರಿ ನಾವು ಈ ಥರ ನಮ್ಗೆ ವಿಚಾರ ತಿಳಿದಾಗ ನಾವು ನಮ್ಮ ತಂದೆಯವರು, ನಾನು ಡ್ಯೂಟಿಯಿಂದ ಬಂದಾಗ ನಮ್ಮ ತಂದೆಯವರು ಇಲ್ಲ ಅಂತ ನಮ್ಮ ತಾಯಿಯವರು ನನಗೆ ಹೇಳಿದಾಗ ನಾನು ನನ್ನ ತಮ್ಮ ಇಬ್ಬರು ಸೇರಿ ಊರಲ್ಲೆಲ್ಲ ಹುಡುಕಿದ್ವಿ. ಮತ್ತು ನಮ್ಮ ತೋಟದ ಹತ್ರ ಎಲ್ಲ ನಾವು ಹೋಗಿರ್ಬೋದೇನೋ, ಎಲ್ಲ ಮಲಗಿರ್ಬೋದೇನೋ ಅಂದ್ಬಿಟ್ಟು ನಾವು ತೋಟದಲ್ಲೆಲ್ಲ ಹುಡುಕಿದ್ವಿ. ಎಲ್ಲೂ ಸಿಗಲಿಲ್ಲ. ಆಮೇಲೆ ಒಂದ್ಸತಿ ಬಾವಿಯಲ್ಲೂ ಪರಿಶೀಲನೆ ಮಾಡೋಣ ಅಂದ್ಬಿಟ್ಟು ನಮ್ಮ ತೋಟದಲ್ಲಿದ್ದಕ್ಕಂಥ ಬಾವಿಯಲ್ಲಿ ಒಂದ್ಸತಿ ನಾವು ಬ್ಯಾಟ್ರಿ ಹಾಕಿ ಚೆಕ್ ಮಾಡಿದಾಗ ಚಪ್ಪಲಿ ನಮ್ಮ ತಂದೆ ಡೈಲಿ ಧರಿಸ್ತಿದ್ದಂಥ ಚಪ್ಪಲಿ ಕಾಣಿಸ್ತು. ಆ ಚಪ್ಪಲಿ ನೋಡಿದಾಗ ನಮ್ಗೆ ಅನುಮಾನ ವ್ಯಕ್ತಪಡಿಸಿ ಅನುಮಾನ ಬಂತು ನಮಗೆ, ನಮ್ಮ ತಂದೆ ಇಲ್ಲೇ ಇರಬಹುದು ಅಂತ. ಇಮಿಡಿಯೇಟು ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿರಿ. ಅವರು ತಡರಾತ್ರಿ ಬಂದರು. ತಡರಾತ್ರಿ ಆಗಿದೆ ಅಂದರೆ ಯಾವುದೇ ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಬಂದು ನಮ್ಮ ಅಗ್ನಿಶಾಮಕ ದಳದವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಬಂದು ನಮ್ಮ ತಂದೆಯವರ ಮೃತದೇಹವನ್ನು ಹೊರಗಡೆ ತೆಗೆದುಕೊಟ್ಟು ನಮ್ಗೆ ಸಹಾಯ ಮಾಡಿದ್ದಾರೆ ಸರ್. ಸೊ ಅಂದರೆ ನಿಮ್ಮಲ್ಲಿ ಯಾವ ರೀತಿ ನಿಮ್ಮ ತಂದೆಯವರು ಇದ್ದರು? ಸೊ ಅವರಿಗೆ ಭಾಳ ಒಳ್ಳೆಯವರು ಸರ್. ಆ ಥರ ತಂದೆ ಯಾರು ಸಿಗಲ್ಲ ಸರ್. ತುಂಬ ಒಳ್ಳೆಯವರು ಸರ್. ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಭಾಳ ಒಳ್ಳೆಯವರು ಸರ್. ಎಷ್ಟು ನೋವಾಗ್ತದೆ ಹೇಳ್ಕೊಳಕ್ಕಾಗಲ್ಲ ಸರ್. ಪದಗಳಿಲ್ಲ ಸರ್ ಹೇಳೋಕ್ಕೆ ತಂದೆ ಅಂದರೆ. ಸೊ ಅಂದರೆ ರೈತರ ಮೇಲೆ ಅಂದರೆ ರೈತ ಇದ್ರ ಮೇಲೆ ವ್ಯವಸಾಯದ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಅವ್ರಿಗೆ. ಇತ್ತು ಸರ್, ಆಸಕ್ತಿ ಇತ್ತು. ಊಟದಾಗಿಂದ ವ್ಯವಸಾಯದಲ್ಲೇ ಬೆಳೆದಿರೋ ಸರ್ ಅವರು. ಭಾಳ ಒಳ್ಳೆಯವರು ಸರ್. ಒಟ್ಟಾರೆ ಮೃತ ಮುನಿಕೃಷ್ಣಪ್ಪ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಬಾವಿಯಲ್ಲಿ ನೀರೆಷ್ಟಿದೆ ಎಂದು ಇಣಿಕಿ ನೋಡಿ ಬರುತ್ತಿದ್ದವನು. ಅದೇ ಬಾವಿ ರೈತ ಮುನಿಕೃಷ್ಣಪ್ಪನ ಜೀವ ತೆಗೆದುಕೊಂಡಿದ್ದು ಕುಟುಂಬಸ್ಥರ ನೋವಿಗೆ ಕಾರಣವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.